ಕಂದನ ಜೀವ ತೆಗೆದ ಅಕ್ರಮ ಸಂಬಂಧ ಮಗುವಿನ ಮರ್ಡರ್ ಮಾಡಿದ್ಯಾರು ಹೇಗೆ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದು ಈ ಘಟನೆ ಆಗಿ ಹತ್ತತ್ರ 4 ತಿಂಗಳಾಗ್ತಾ ಬಂತು. ಆದ್ರೆ ಈಗ ಸೀರಿಯಸ್ ಆಗಿ ತೆಗೆದುಕೊಳ್ಳಲಾಗಿರುವಂಥದ್ದು ಪೊಲೀಸ್ ಇಲಾಖೆಯಿಂದ. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೆಂಗಳೂರಿನ ಕಾಡುಗೋಡಿಯಲ್ಲಿ ನಡೆದಿದ್ದಂತ ಕೊಲೆ ಇದು. ಪ್ರಿಯಕರನ ಜೊತೆ ಸೇರಿ ತಾಯಿಯ ಸಂಚನ್ನ ರೂಪಿಸಿದೆ. ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಯ್ತು, ಹೇಗಾಯ್ತು, ಅಮಾಯಕ ಜೀವ, ಮಗುವಿನ ಜೀವ, ಕಂದನ ಜೀವ ಹೇಗೆ ಹೋಯ್ತು ಅಂತ. ಮೋಹನ್ ಜೊತೆ ಪ್ರಿಯಾಂಕಾ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ 6 ವರ್ಷದ ಮಗು. ಮೋಹನ್ ಜೊತೆ ಪ್ರಿಯಾಂಕಾ ಅಕ್ರಮ ಸಂಬಂಧವನ್ನ ಹೊಂದಿದ್ದಂತೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿತ್ತು 6 ವರ್ಷದ ಮಗು. ಮಾರ್ಚ್ 21ರಂದು ಮದುರೈಗೆ ಪ್ರಿಯಾಂಕಾ ಮೋಹನ್ ಟ್ರಿಪ್ ಹೋಗಿರ್ತಾರೆ. ಮಾರ್ಚ್ 21ನೇ ತಾರೀಕು ಮದುರೈಗೆ ಹೋಗಿರ್ತಾರೆ ಪ್ರಿಯಾಂಕಾ ಮತ್ತೆ ಮೋಹನ್. ಮಾರ್ಚ್ 24ರಂದು ಬೆಂಗಳೂರಿಗೆ ವಾಪಸ್ ಬಂದು ಶಾಪಿಂಗ್ ಮಾಡಿದ್ದಾರೆ. ಕಾರ್ನಲ್ಲೇ ಕೂತಿದ್ದಂತ ಮಗು ವೆನ್ನೆಲ್ಲ ಮತ್ತೆ ಮೋಹನ್ ಕಾರ್ನಲ್ಲೇ ಕೂತ್ಕೊಂಡಿದ್ರು. ಮಗು ವೆನ್ನೆಲ್ಲ ಮತ್ತು ಮೋಹನ್. ಈ ವೇಳೆ ಮಗುವಿಗೆ ಐಸ್ ಕ್ರೀಮ್ ಅನ್ನ ಕೊಡಿಸಿದ್ದಾನೆ ಮೋಹನ್. ಮಗು ಐಸ್ ಕ್ರೀಮ್ ಕೇಳಿದೆ, ಐಸ್ ಕ್ರೀಮ್ ಕೊಡಿಸಿದ್ದಾನೆ. ಆದ್ರೆ ಈ ಐಸ್ ಕ್ರೀಮ್ ಬೇಡ, ಬೇರೆ ಐಸ್ ಕ್ರೀಮ್ ಬೇಕು ಅಂತ ಮಗು ಹಠ ಮಾಡಿದೆ. ಈ ಐಸ್ ಕ್ರೀಮ್ ಬೇಡ, ಬೇರೆ ಐಸ್ ಕ್ರೀಮ್ ಬೇಕು ಅಂತ. ಇದೇ ಕೋಪದಲ್ಲಿ ಹೊಟ್ಟೆಗೆ ಬದ್ದು ಬಾಯಿ ಮುಚ್ಚಿದ್ದಾನೆ, ಉಸಿರುಗಟ್ಟಿಸಿದ್ದಾನೆ. ಕಾರ್ನಲ್ಲೇ ಸಾವು ಕಂಡಿರುವಂಥದ್ದು ಬೆನ್ನಲ್ಲಿ. ಬಾಯಿ ಮುಚ್ಚಿರುವಂಥ ಹಿನ್ನೆಲೆಯಲ್ಲಿ ಉಸಿರುಗಟ್ಟಿ ಮೂಗು ಮತ್ತು ಬಾಯಿ ಮುಚ್ಚಿಬಿಟ್ಟಿದ್ದಾನೆ. ಉಸಿರುಗಟ್ಟಿ ಕಾರ್ನಲ್ಲೇ ಸಾವನ್ನಪ್ಪಿದೆ ಆ ಮಗು. ಶಾಪಿಂಗ್ ಮುಗಿಸಿ ಕಾರ್ ಒಳಗೆ ಬಂದಂತ ಪ್ರಿಯಾಂಕಾಗೆ ಶಾಕ್ ಎದುರಾಗಿತ್ತು. ಆಕಸ್ಮಿಕವಾಗಿ ಮಗು ಕೊಂದೆ ಅಂತ ಹೇಳಿದ್ದಾನೆ ಮೋಹನ್. ಆ ಸಂದರ್ಭದಲ್ಲಿ ಕೊಲೆ ಕೇಸ್ ಮುಚ್ಚಿಡ್ಲಿಕ್ಕೆ ಕಾರಿನಲ್ಲೇ ಇಬ್ಬರು ಪ್ಲಾನ್ ಅನ್ನ ಮಾಡಿದ್ದಾರೆ. ರಾತ್ರಿ ವಿಲ್ಲಾದಲ್ಲೇ ಮಗುವಿನ ಶವನ್ನ ಇಟ್ಕೊಂಡಿತ್ತು ಜೋಡಿ. ಬೆಳಗ್ಗೆ ಶವ ಒಯ್ದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಬಿರಿಯಾನಿ ಐಸ್ ಕ್ರೀಮ್ ತಿಂದು ಮಗು ಸಾವು ಅಂತ ಕತೆ ಕಟ್ಟಿದ್ದಾರೆ ಅಲ್ಲೋಗಿ. ಬಿರಿಯಾನಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಮಗು ಸಾವನ್ನಪ್ಪಿದೆ ಅಂತ. ಮಾರ್ಚ್ 25 ಹೊಸಕೋಟೆ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿತ್ತು. ಮಾರ್ಚ್ 25ನೇ ತಾರೀಕು ಕೇಸ್ ಕ್ಲೋಸ್ ಮಾಡುವ ಹುನ್ನಾರ ಕೂಡ ನಡೆಯುತ್ತೆ. ಅಲ್ಲಿ ಕೇಸನ್ನ ಕ್ಲೋಸ್ ಮಾಡುವಂತ ಹುನ್ನಾರ. ಇವರಿಬ್ರು ಕೂಡ ಶ್ರೀಮಂತರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಒಂದು ಪ್ರಕರಣ ನೋಡುವಂತ ಸಂದರ್ಭದಲ್ಲಿ ನಿಜಕ್ಕೂ ಒಂಥರ ಆಘಾತ ಅನ್ಸುತ್ತೆ, ಮತ್ತು ಒಂದ್ ಕಡೆ ಬೇಜಾರು. ಅದರ ಜೊತೆಗೆ ಈ ಪಾಪಿಗಳಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು ಅಂತಲೂ ಕೂಡ ಅನ್ಸುತ್ತೆ. ಏನೇನೆಲ್ಲ ಆಗಿದೆ ಈ ಘಟನೆಯಲ್ಲಿ, ಆ ಟೈಮ್ ಲೈನ್ ನೋಡ್ತಾ ಹೋದಾದ್ರೆ ಅಂತ. ಪೃಥ್ವಿ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವಾಗ ಮಗುವಿನ ಸಾವಾಯಿತು, ಅದಕ್ಕೂ ಮುನ್ನ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಈಗಾಗಲೇ ಗೊತ್ತಾಗಿದೆ. ಅಂದ್ರೆ ಇಬ್ರು ಕೂಡ ಅಂದ್ರೆ ಪ್ರಿಯಾಂಕಾ ಮತ್ತೆ ಮೋಹನ್ ಮಗುವನ್ನ ಕರೆದುಕೊಂಡು ಒಂದಷ್ಟು ದಿನಗಳ ಕಾಲ ಸುತ್ತಾಡಿದ್ರು. ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಅವ್ರು ಹೋಗಿದ್ರು. ಅಂದ್ರೆ 21ನೇ ತಾರೀಕಿಂದಲೂ ಕೂಡ ಈ ಒಂದು ಟೈಮ್ ಲೈನ್ ಶುರು ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ 3-4 ದಿನಗಳ ಕಾಲ ಅವರು ಬೇರೆ ಬೇರೆ ಕಡೆ ಹೋಗಿ ದೇವಸ್ಥಾನಗಳಿಗೆ ಭೇಟಿ ನೀಡುವಂತ ಕೆಲಸವನ್ನು ಮಾಡಿರ್ತಾರೆ. ಮಗುವನ್ನ ಜೊತೆಗೇನೆ ಇಟ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಿರ್ತಾರೆ. ಅಂದ್ರೆ ಯಾವಾಗ ಈಕಿ ಪತಿಯಿಂದ ದೂರ ಆಗಿ ಇಲ್ಲಿಗೆ ಬಂದು ವಿಲ್ಲಾದಲ್ಲಿ ಮಗುವನ್ನ ಕರ್ಕೊಂಡು ಬಂದು ಉಳಿದಿರ್ತಾಳೋ ಆಗಿನಿಂದಲೂ ಕೂಡ ಮೋಹನ್ ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ಸಂಸಾರದ ರೀತಿಯಲ್ಲಿ ಜೀವನವನ್ನ ಶುರು ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಜೊತೆಗೆ ಮಗು ಕೂಡ ಟ್ರಾವೆಲ್ ಆಗ್ತಿರುತ್ತೆ. 24ನೇ ತಾರೀಕು ರಾತ್ರಿ ಈ ಒಂದು ಅಸಲಿ ವಿಚಾರ ನಡೆಯುತ್ತೆ. ಅಂದ್ರೆ 24ನೇ ತಾರೀಕು ಆಕೆ ಬರ್ತ್ಡೇ ಅಂತ ಹೇಳಿ ಸೆಲೆಬ್ರೇಷನ್ಗೆ ಅಲ್ಲಲ್ಲಿ ಪಾರ್ಟಿಗೆ ಅಥವಾ ಸೆಲೆಬ್ರೇಷನ್ಗೆ ಹೋಗುವಂತ ಕೆಲಸವನ್ನು ಮಾಡಿರ್ತಾರೆ. ಈ ಒಂದು ವಿಚಾರ FIR ನಲ್ಲೂ ಕೂಡ ಮೆನ್ಷನ್ ಆಗಿದೆ. ಸೆಲೆಬ್ರೇಷನ್ಗೆ ಅಂತೇಳಿ ಕೋಲಾರದ ಕೆಫೆ ಡೇಗೆ ಇವ್ರು ಹೋಗಿರ್ತಾರೆ. 24ನೇ ತಾರೀಕು ರಾತ್ರಿ ಸಂದರ್ಭದಲ್ಲಿ ಮಗುವನ್ನ ಕರ್ಕೊಂಡು ಕಾರ್ನಲ್ಲಿ ಹೋಗಿರ್ತಾರೆ. ಅಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತೇಳಿ ಶಂಕಿಸಲಾಗಿದೆ. ಅಂದ್ರೆ ಆ ಒಂದು ಮಗು ಅಲ್ಲಿ ಐಸ್ ಕ್ರೀಮ್ ಕೇಳಿದಂತ ಸಂದರ್ಭದಲ್ಲಿ ಐಸ್ ಕ್ರೀಮ್ ಅನ್ನ ತಂದು ಕೊಟ್ಟಿರ್ತಾರೆ. ಆದ್ರೆ ಆ ಐಸ್ ಕ್ರೀಮ್ ಬೇಡ ಅಂತೇಳಿ ಮಗು ಹಠ ಹಿಡಿದಂತ ಸಂದರ್ಭದಲ್ಲಿ ಇವರು ಕೊಲೆ ಮಾಡಿದ್ದಾಗಿ ಆರೋಪಿ ಮೋಹನ್ ಈಗಾಗಲೇ ಬಾಯಿ ಬಿಟ್ಟಿದ್ದಾನೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅಂದ್ರೆ ಮಗುವನ್ನ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಆಕೆ ಪ್ರಿಯಾಂಕಾ ಬಂದು ನೋಡಿದಂತ ಸಂದರ್ಭದಲ್ಲಿ ನಾನು ಆಕಸ್ಮಿಕವಾಗಿ ಮಗುವನ್ನ ಕೊಲೆ ಮಾಡಿಬಿಟ್ಟೆ ಅಂತೇಳಿ ಆಕೆಗೆ
ಮನವೊಲಿಸುವಂತ ಕೆಲಸವನ್ನ ಮೋಹನ್ ಮಾಡಿರ್ತಾನೆ. ಅದಾದ್ಮೇಲೆ ಇಬ್ರು ಕೂಡ ಒಂದು ಪ್ರಕರಣ ಮುಚ್ಚಾಕೋದಕ್ಕೆ ಅಲ್ಲಿಂದ ಶುರು ಮಾಡ್ತಾರೆ, ಅಲ್ಲಿಂದ ಪ್ಲಾನಿಂಗ್ ಅನ್ನ ಶುರು ಮಾಡ್ತಾರೆ. ಅದಾದ್ಮೇಲೆ ಮಗುವನ್ನ ಅದೇ ರೀತಿಯಾಗಿ ಅಲ್ಲಿಂದ ಬಟ್ಟೆ ಬದಲಿಸಿಕೊಂಡು ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಮನೆಗೆ ಹೋದಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಶವದ ಜೊತೆನೆ ಮಲಗಿರ್ತಾರೆ. ಅಂದ್ರೆ ಮಗು ಹೆಗಲ್ ಮೇಲೆ ಮಲಗಿರುವಂತ ರೀತಿಯಲ್ಲೇ ಆ ಒಂದು ಮಗುವನ್ನ ಯಾರಿಗೂ ಕೂಡ ಡೌಟ್ ಬರದಂತೆ ಅಲ್ಲಿರುವಂತ ಸೆಕ್ಯೂರಿಟಿಗಳಾಗಿರ್ಬೋದು ಮತ್ತೆ ಯಾರಿಗೂ ಕೂಡ ಡೌಟ್ ಬರದಂತೆ ಹೆಗಲ್ ಮೇಲೆ ಮಗುವನ್ನ ಮಲಿಸಿಕೊಂಡ ರೀತಿಯಲ್ಲಿ ಆ ಮಗುವನ್ನ ಕರೆದುಕೊಂಡು ಮನೆ ಒಳಗೆ ಅಂದ್ರೆ ವಿಲ್ಲಾ ಒಳಗಡೆ ಹೋಗಿರ್ತಾರೆ. ಅದಾದ್ಮೇಲೆ ಬೆಳಿಗ್ಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ರೀತಿಯಲ್ಲಿ ಅಂದ್ರೆ 25ನೇ ತಾರೀಕು ಮಾರ್ಚ್ 25ನೇ ತಾರೀಕು ಮಾರ್ನಿಂಗ್ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ಕರೆದುಕೊಂಡು ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಮಗು ಮೆಟ್ಲಿಂದ ಬಿದ್ದುಬಿಟ್ಟಿದೆ, ಉಸಿರಾಡ್ತಿಲ್ಲ, ಎತ್ತಿದ್ರು ಕೂಡ ಎದ್ದೇಳ್ತಿಲ್ಲ ಅಂತೇಳಿ ಆ ಆಸ್ಪತ್ರೆಯವರಿಗೆ ಹೇಳಿದಂತ ಸಂದರ್ಭದಲ್ಲಿ ವೈದ್ಯರು ಚೆಕ್ ಮಾಡ್ತಾರೆ. ಚೆಕ್ ಮಾಡೋಷ್ಟರಲ್ಲಿ ಮಗು ಸಾವನ್ನಪ್ಪಿರುತ್ತೆ. ಮಗು ಸಾವನ್ನಪ್ಪಿದೆ ಅಂತ ಹೇಳಿದ್ಮೇಲೆ ನಂತರ ಅವರು ಕುಟುಂಬಸ್ಥರಿಗೆ ಫೋನ್ ಮಾಡಿ ಈ ರೀತಿ ಆಗಿದೆ, ನಿನ್ನೆ ರಾತ್ರಿ ಮಗು ಚೆನ್ನಾಗಿತ್ತು ಆದ್ರೆ ಬೆಳಗ್ಗೆ ನೋಡಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಹಾಗೆ ಸಂಪರ್ಕದಲ್ಲಿರಿ ಮಾದೇಶ್. ಇಲ್ಲಿ ವೆನ್ನೆಲ್ಲಾ ಕೊಲೆ ಕೇಸ್ ಬಯಲಾಗಿದೆ ಒಂದು ರೀತಿಯಾಗಿ ರೋಚಕ. ವೆನ್ನೆಲ್ಲಾ ಶವ ನೋಡಿದ್ದಂತ ಪ್ರಿಯಾಂಕಾ ಅಣ್ಣ, ಪ್ರಿಯಾಂಕಾ ಅವ್ರ ಅಣ್ಣಂಗೆ ಫೋನ್ ಮಾಡಿರ್ತಾಳೆ, ರಾಘವೇಂದ್ರ ಪ್ರಿಯಾಂಕಾ ಅಣ್ಣನ ಹೆಸರು. ವೆನ್ನೆಲ್ಲಾ ಮೂಗಿನಲ್ಲಿ ರಕ್ತ ಬಂದಿದ್ದನ್ನ ಗಮನಿಸಿರ್ತಾರೆ ಪ್ರಿಯಾಂಕಾ ಅಣ್ಣ ರಾಘವೇಂದ್ರ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ, ಆ ಮಗು ಸಾವನ್ನಪ್ಪಿರುವಂತದ್ದು ಗೊತ್ತಾಗ್ತಿದ್ದ ಹಾಗೆ ವೆನ್ನೆಲ್ಲಾ ತಂದೆ ಪ್ರವೀಣ್ಗೆ ವಿಷಯವನ್ನ ತಿಳಿಸ್ತಾರೆ ರಾಘವೇಂದ್ರ. ಪ್ರವೀಣ್ಗೆ ಮಾಹಿತಿಯನ್ನ ಕೊಡ್ತಾರೆ, ಹಿಂಗೆಲ್ಲ ಆಗಿದೆ, ಮಗು ಸಾವನ್ನಪ್ಪಿದೆ ಅಂತ. ಕಾಡುಗೋಡಿ ಸ್ಟೇಷನ್ ಅಲ್ಲಿ ತಂಗಿ ವಿರುದ್ಧ ದೂರನ್ನ ಕೊಡ್ತಾರೆ ರಾಘವೇಂದ್ರ. ರಾಘವೇಂದ್ರ ಅವರೇ ತಂಗಿ ವಿರುದ್ಧ ದೂರನ್ನ ಕೊಡ್ತಾರೆ. ಆ ಮಗುವಿನ ಸಾವನ್ನ ನೋಡಿ, ಮೂಗಲ್ ರಕ್ತ ಬರ್ತಾ ಇರುವಂತದ್ದನ್ನೆಲ್ಲ ನೋಡಿ ಅವರೇ ದೂರನ್ನ ಕೊಡ್ತಾರೆ. ಮಾರ್ಚ್ 25ರಂದು UDR ಮಾಡಿ ಪೊಲೀಸರು ಸೈಲೆಂಟ್ ಆಗ್ತಾರೆ. ನೋಡಿ ತನಿಖೆ ಯಾವ ರೀತಿಯ ವೈಫಲ್ಯ ಹಳ್ಳ ಹಿಡಿಯುತ್ತೆ ಅಂತ. ದುಡ್ಡಿದ್ರೆ ಏನು ಬೇಕಾದ್ರೂ ಗೆಲ್ಬಹುದು ಅಂತಾರಲ್ಲ, ಆ ರೀತಿಯಾದಂಥ ಕೇಸು. ಅದಾದ್ಮೇಲೆ ಗೊತ್ತಾಗಿರೋದಿಲ್ಲ. ಏಪ್ರಿಲ್ 4ರಂದು ವೆನ್ನೆಲ್ಲಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಏಪ್ರಿಲ್ 4ನೇ ತಾರೀಕು, ಮಾರ್ಚ್ 25ಕ್ಕೆ ಕೇಸ್ ಆದಮೇಲೆ ಏಪ್ರಿಲ್ 4ನೇ ತಾರೀಕು ವೆನ್ನೆಲ್ಲಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಚಿಕಿತ್ಸೆ ವೇಳೆ ರಕ್ತ ಬಂದಿರಬಹುದು ಅಂತ ಹೇಳಿದ್ರಂತೆ ಕಾಕಿಯವರು. ಚಿಕಿತ್ಸೆಯ ಸಂದರ್ಭದಲ್ಲಿ ರಕ್ತ ಬಂದಿರಬಹುದು ಅಂತ. FSL ರಿಪೋರ್ಟ್ ಬರಲಿ ಅಂತ ಮತ್ತೆ ಸಬೂಬನ್ನ ಹೇಳ್ತಾರೆ. ಆಲ್ರೆಡಿ UDR ಹಾಕೊಂಡು ಪ್ರಕರಣವನ್ನ ಕ್ಲೋಸ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, FSL ರಿಪೋರ್ಟ್ ಬರಲಿ ಅಂತ ಸಬೂಬನ್ನ ಹೇಳಿರ್ತಾರೆ. ವಿದೇಶದಲ್ಲಿದ್ದಂತ ಅಕ್ಕ ಡಾಕ್ಟರ್ ಪೂರ್ಣಿಮಾಗೆ ವರದಿಯನ್ನ ಕಳಿಸ್ತಾರೆ ಪ್ರವೀಣ್. ಆ ಮಗುವಿನ ತಂದೆ ಪ್ರವೀಣ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಅವರ ಅಕ್ಕ ಡಾಕ್ಟರ್ ಅವ್ರಿಗೆ ಕಳಿಸ್ತಾರೆ, ಡಾಕ್ಟರ್ ಪೂರ್ಣಿಮಾ ಅವರಿಗೆ. ಇದು ಕೊಲೆ ಅಂತ ಶಂಕಿಸ್ತಾರೆ ಡಾಕ್ಟರ್ ಪೂರ್ಣಿಮಾ. ಏಪ್ರಿಲ್ 29ರಂದು ಪೊಲೀಸರಿಗೆ ಡಾಕ್ಟರ್ ಪೂರ್ಣಿಮಾ ಫೋನ್ ಮಾಡ್ತಾರೆ, ಇದು ಕೊಲೆ ಅಂತ ಫೋನ್ ಮಾಡ್ತಾರೆ. ಏಪ್ರಿಲ್ 30ನೇ ತಾರೀಕು ಖುದ್ದು ಠಾಣೆಗೆ ಹೋಗಿರ್ತಾರೆ ಡಾಕ್ಟರ್ ಪೂರ್ಣಿಮಾ ಅವರು. ಅವರೇ ಫಾರಿನಿಂದ ಬರ್ತಾರೆ, ಬಂದ್ಬಿಟ್ಟು ಖುದ್ದು ಅವರೇ ಠಾಣೆಗೆ ಹೋಗ್ತಾರೆ. ಮೇ 8ರಂದು ವೈಟ್ ಫೀಲ್ಡ್ ACPಗೆ ಪೂರ್ಣಿಮಾ ದೂರನ್ನ ಕೊಡ್ತಾರೆ. ದೂರನ್ನ ಕೊಟ್ಟು ಏನೇನಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ ಅವರು. ವೆನ್ನೆಲ್ಲಾ ಕೊಲೆ ಕೇಸ್ ಬಯಲಾಗಿದೆ ಒಂದು ರೀತಿಯಾಗಿ ರೋಚಕ. ಇಲ್ಲಿ ಇನ್ನ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಮಾದೇಶ್ ನೋಡ್ತಾ ಇದೀವಿ, ಅಂದ್ರೆ ಆ ಪ್ರಿಯಾಂಕಾ ಅಣ್ಣ ಫಸ್ಟ್ ದೂರನ್ನ ಕೊಟ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಮಾಡಿದ್ಮೇಲೆ ಪೊಲೀಸರು ಎಷ್ಟರ ಮಟ್ಟಿಗೆ ಈ ಕೇಸನ್ನ ಹಳ್ಳ ಹಿಡಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇಲ್ಲಿ ಅಕಸ್ಮಾತ್ ಪ್ರವೀಣ್ ಅವರ ಅಕ್ಕನಿಗೆ ಈ ಒಂದು ರಿಪೋರ್ಟ್ ಅನ್ನ ಕಳಿಸದೆ ಹೋಗಿದ್ರೆ ಈ ಕೇಸು ಅಲ್ಲಿಗೆ ಕ್ಲೋಸ್ ಆಗ್ಬಿಟ್ಟಿರೋದು. ಮಗು ಸಹಜವಾಗಿ ಸಾವನ್ನಪ್ಪಿಟ್ಟಿದೆ, ಏನೋ ತಿನ್ಬಿಟ್ಟು ಸಾವನ್ನಪ್ಪಿಟ್ಟಿದೆ ಅಂತ ಹಂಗೆ ಮುಚ್ಚಾಕ್ಬಿಟ್ಟಿರೋರು ಅಂತ ಕಾಣಿಸುತ್ತೆ. ಖಂಡಿತ ಪೃಥ್ವಿ, ಈ ಒಂದು ಅನುಮಾನ ಮೂಡ್ತದೆ. ಯಾಕಂದ್ರೆ ಒಂದು ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಇಲ್ಲಿ ಸಸ್ಪೆಕ್ಟ್ ಮಾಡೋದು ಅಂದ್ರೆ ಸಂಶಯ ವ್ಯಕ್ತಪಡಿಸೋದು ಸ್ವತಃ ಒಂದು ಪ್ರಿಯಾಂಕಾ ಏನಿದ್ದಾಳೆ ಅವರ ಅಣ್ಣನೇ ರಾಘವೇಂದ್ರ ಎಂಬತ್ತ. ಅಂದ್ರೆ ಆತನಿಗೆ ಆ ಒಂದು ತಂಗಿಯ ವಿಚಾರಗಳು ಒಂದಷ್ಟು ಕೂಡ ಗೊತ್ತಿರುತ್ತೆ. ಜೊತೆಗೆ ಮಗುವನ್ನ ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಮಗುವಿನ ಮುಖದ ಮೇಲೆ ಒಂದಷ್ಟು ಗಾಯದ ಕಲೆಗಳು ಕೂಡ ಇರುತ್ತೆ. ಅದನ್ನ ಕೇಳಿದಂತ ಸಂದರ್ಭದಲ್ಲಿ ಇಬ್ರು ಕೂಡ ಅಂದ್ರೆ ಮೋಹನ್ ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ಒಂದಷ್ಟು ಕಥೆಗಳನ್ನ ಹೇಳಿದ್ರು. ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತೀವಲ್ಲ, ಅಲ್ಲಿ ಮಾಸ್ಕ್ ಹಾಕಿದಂತ ಸಂದರ್ಭದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ವೇಳೆ ಗಾಯಗಳಾಗಿರ್ಬೋದು, ಆ ಗುರುತು ಇರಬಹುದು ಅಂತೇಳಿ ಅವರು ಕೂಡ ಕವರ್ ಅಪ್ ಮಾಡಿರ್ತಾರೆ. ಅದಾದ್ಮೇಲೆ ಆತನಿಗೆ ಸಸ್ಪೆಕ್ಟ್ ಜಾಸ್ತಿ ಇರುತ್ತೆ, ಅನುಮಾನ ಜಾಸ್ತಿ ಇರುತ್ತೆ. ಹೀಗಾಗಿ ಇಬ್ಬರ ಮೇಲೂ ಕೂಡ ಕಾಡುಗೋಡಿ ಪೊಲೀಸರಿಗೆ ಹೋಗಿ ದೂರು ನೀಡುವಂತ ಕೆಲಸವನ್ನು ಮಾಡ್ತಾರೆ. ಇಬ್ರು ಕೊಲೆ ಮಾಡಿರ್ಬೋದು, ಇಬ್ರು ಕೂಡ ಮಗುನ ಕೊಲೆ ಮಾಡಿರ್ಬೋದು ಅಂತೇಳಿ ಅನುಮಾನ ವ್ಯಕ್ತಪಡಿಸಿ ರಾಘವೇಂದ್ರ ದೂರು ನೀಡುತ್ತಾರೆ. ಅದಾದ್ಮೇಲೆ ಪೊಲೀಸರು ಕೂಡ UDR ಪ್ರಕರಣವನ್ನು ದಾಖಲಿಸಿಕೊಂಡು
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ಕೂಡ ಕಾದಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏಪ್ರಿಲ್ 4ನೇ ತಾರೀಕು ಪೊಲೀಸರ ಕೈ ಸೇರಿರುತ್ತೆ, ಅಂದ್ರೆ ಆದಷ್ಟು ಬೇಗನೆ ಬಂದಿರುತ್ತೆ. ಅದಾದ್ಮೇಲೆ ಫಾಲೋ ಅಪ್ ಮಾಡಿರ್ತಾರೆ. ತಂದೆ ಪ್ರವೀಣ್, ಮಗುವಿನ ತಂದೆ ಪ್ರವೀಣ್ ಈ ಒಂದು ಕೇಸನ್ನ ಫಾಲೋ ಅಪ್ ಮಾಡ್ತಿರ್ತಾರೆ. ಮಗಳ ಸಾವಿಗೆ ಅಸಲಿ ಕಾರಣ ಏನಿರ್ಬೋದು ಅಂತೇಳಿ, ಯಾಕಂದ್ರೆ ಅವರಿಗೆ ಪ್ರಿಯಾಂಕಾ ಮೇಲೆ ಡೌಟ್ ಇತ್ತು, ಕೊಲೆ ಮಾಡಿರ್ಬೋದು ಅನ್ನೋ ಅನುಮಾನ ಇತ್ತು. ಹೀಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಪದೇ ಪದೇ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಕೊನೆಗೆ ಅವರು ಫಾಲೋ ಅಪ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ರಿಪೋರ್ಟ್ ಅನ್ನು ಕೂಡ ಅವರು ಕೊಡ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ರಿಪೋರ್ಟ್ ನೋಡಿದಾಗ ಅಲ್ಲಿ ಹೊಟ್ಟೆಗೆ ಗಾಯಗಳಾಗಿರುವಂತ ವಿಚಾರ ಆಗಿರ್ಬೋದು, ಮತ್ತೆ ಉಸಿರುಗಟ್ಟಿ ಸಾಯಿಸಿರುವಂತ ವಿಚಾರ, ಉಸಿರುಗಟ್ಟು ಮಗು ಸತ್ತಿದೆ ಅಂತೇಳಿ ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿರುತ್ತೆ. ಆ ಒಂದು ವಿಚಾರವನ್ನ ಪೊಲೀಸರಿಗೆ ಏಪ್ರಿಲ್ 4ನೇ ತಾರೀಕು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಕಾಡುಗೋಡಿ ಪೊಲೀಸರು ಏನ್ ಹೇಳ್ತಾರೆ ಅಂದ್ರೆ, ಇದು ಜಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಅಂದ್ರೆ ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಗಾಯಗಳು ಇರಬಹುದು. ಅದನ್ನ ಇಲ್ಲಿ ನಾವು ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಇಟ್ಕೊಂಡು FIR ದಾಖಲು ಮಾಡೋಕ್ಕಾಗೋದಿಲ್ಲ. FSL ಗೆ ಈಗ ಇದನ್ನು ಕಳಿಸ್ತೀವಿ, ಅಲ್ಲಿಂದ ಏನ್ ರಿಪೋರ್ಟ್ ಬರುತ್ತೆ ಅದಾದ್ಮೇಲೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಥವಾ FIR ಅನ್ನ ದಾಖಲಿಸ್ಕೊಳ್ತೀವಿ ಅಂತೇಳಿ ಪೊಲೀಸರು ಹೇಳ್ತಾರೆ. ಅದಾದ್ಮೇಲೆ ಪ್ರವೀಣ್ ಏನ್ ಮಾಡ್ತಾರೆ, ಅವ್ರ ಅಕ್ಕ ವಿದೇಶದಲ್ಲಿರುವಂತಹ ಅವ್ರ ಅಕ್ಕ ಪೂರ್ಣಿಮಾ, ಡಾಕ್ಟರ್ ಪೂರ್ಣಿಮಾ ಅವರಿಗೆ ಒಂದು ರಿಪೋರ್ಟ್ ಅನ್ನ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಪೊಲೀಸರು ಈ ರೀತಿಯಾಗಿ ಹೇಳ್ತಿದ್ದಾರೆ, ಈ ರಿಪೋರ್ಟ್ ನಲ್ಲಿ ಏನಿದೆ ಅಕ್ಕ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ವೈದ್ಯ ಆಗಿರುವಂತಹ ಪೂರ್ಣಿಮಾ ಅವರು ಅದನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಮಗುವಿನ ಹೊಟ್ಟೆಗೆ ಗಾಯ ಆಗಿರುವಂತ ಆಗಿರ್ಬೋದು, ಮತ್ತೆ ಮಗು ಉಸಿರಾಟದ ತೊಂದರೆಯಿಂದ ಅಂದ್ರೆ ಉಸಿರುಗಟ್ಟಿ ಸಾಯಿಸಿದಂತ ರೀತಿಯಲ್ಲಿ ಸಾವನ್ನಪ್ಪಿದೆ ಅನ್ನುವಂತ ಒಂದು ವಿಚಾರವನ್ನ ಮೆನ್ಷನ್ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ ಕಾಸ್ ಆಫ್ ಡೆತ್ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಕೊಲೆ ಆಗಿರ್ಬೋದು ಅನ್ನುವಂತಹ ಮತ್ತಷ್ಟು ಅನುಮಾನಗಳು ಡಾಕ್ಟರ್ ಪೂರ್ಣಿಮಾ ಅವರಿಗೆ ಜಾಸ್ತಿ ಆಗುತ್ತೆ. ಹೀಗಾಗಿ ಮತ್ತೆ ಅವರು ತಮ್ಮ ಪ್ರವೀಣಿಗೆ ಕರೆ ಮಾಡಿ ಹೇಳಿರ್ತಾರೆ, ಇದು ಕೊಲೆ ಮಾಡಿರುವಂತ ಸಾಧ್ಯತೆ ಇದೆ, ಯಾವುದಕ್ಕೂ ಕೂಡ ಬಿಡಬೇಡಿ ಅಂತೇಳಿ ಪೊಲೀಸರಿಗೆ ಕೊಟ್ಟು ಮತ್ತೆ ಫಾಲೋ ಅಪ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು 2 ತಿಂಗಳುಗಳ ಕಾಲ ಈ ಒಂದು ಕೇಸ್ ನಲ್ಲಿ ನಿರ್ಲಕ್ಷ್ಯ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇನ್ನ ಇವರಿಬ್ರು ಮುಂಚೆನೆ ಲವರ್ಸ್ ಆಗಿದ್ರಂತೆ, ಮದ್ವೆ ಆಗ್ಲಿಕ್ಕೂ ಮುಂಚೆನೆ ಲವರ್ಸ್ ಆಗಿದ್ರು, ಅದಾದ್ಮೇಲೆ ಬ್ರೇಕಪ್ ಆಗಿತ್ತು ಅಂತ 19ನೇ ವಯಸ್ಸಿನಲ್ಲೇ ಮೋಹನ್ ಪ್ರೀತಿಸ್ತಾ ಇದ್ದಂತ ಪ್ರಿಯಾಂಕಾ. ಪ್ರೇಮ ಪುರಾಣ ನೋಡ್ದಾದ್ರೆ 19ನೇ ವಯಸ್ಸಿನಲ್ಲೇ ಮೋಹನನ್ನ ಪ್ರೀತಿಸ್ತಾ ಇದ್ಲಂತೆ ಪ್ರಿಯಾಂಕಾ. ಮೋಹನ್ ಜೊತೆ ಬ್ರೇಕಪ್ ನಂತರ ಪ್ರವೀಣ್ ಜೊತೆ ಮದ್ವೆ ಆಗಿದ್ಲು. ಮೋಹನ್ ಜೊತೆ ಬ್ರೇಕಪ್ ಆದ ಬಳಿಕ ಪ್ರವೀಣ್ ಜೊತೆ ಮದ್ವೆ ಆಗಿದ್ಲು. ವೃತ್ತಿಯಲ್ಲಿ ವಕೀಲೆ ಆಗಿದ್ದ ಪ್ರಿಯಾಂಕಾ, ಲಾಯರ್ ಈಕೆ. ಹೊಸಕೋಟೆ ಬಳಿ ಪ್ರಿಯಾಂಕಾ ಪೋಷಕರಿಗೆ 50 ಎಕರೆ ಜಮೀನಿದೆ. ಹೊಸಕೋಟೆ ಬಳಿ 50 ಎಕರೆ ಜಮೀನಿದೆ. ಇದೇ ಪ್ರಾಪರ್ಟಿ ವಿಚಾರದಲ್ಲಿ ಮೋಹನ್ ಕಾಂಟ್ಯಾಕ್ಟ್ ಮಾಡ್ತಾಳೆ. ಮತ್ತೆ ಈಕೆ ಹಳೆ ಲವರ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾಳೆ. ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸ್ತಾ ಇರುವಂತದ್ದು ಮೋಹನ್. 19 ವರ್ಷಗಳ ಬಳಿಕ ಮತ್ತೆ ಮೋಹನ್ ಕಾಂಟ್ಯಾಕ್ಟ್ ಆಗ್ತಾನೆ. 19 ವರ್ಷಗಳ ಬಳಿಕ 19ನೇ ವಯಸ್ಸಿಗೆ ಇವರಿಬ್ರು ಲವ್ ಮಾಡ್ತಾ ಇದ್ದಂಥದ್ದು. ಅದಾದ್ಮೇಲೆ 19 ವರ್ಷಗಳ ಬಳಿಕ ಕಾಂಟ್ಯಾಕ್ಟ್ ಆಗ್ತಾನೆ. ಗಂಡ ಪ್ರವೀಣ್ ನಿಂದ ದೂರ ಆಗಿ ಮೋಹನ್ ಜೊತೆ ಸುತ್ತಾಡ್ತಾಳೆ ಇವಳು. ಮೋಹನ್ ಜೊತೆ ಪ್ರಿಯಾಂಕಾ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾಳೆ. ಹಳೆ ಲವ್ ಮತ್ತೆ ಕುದುರ್ಕೊಳ್ಳುತ್ತಿಲ್ಲಿ, ಮತ್ತೆ ಲವ್ ಶುರುವಾಗುತ್ತೆ ಇವರಿಬ್ಬರಿಗೂ ಕೂಡ, ಮೋಹನ್ ಮತ್ತೆ ಪ್ರಿಯಾಂಕಾಗೆ. ಅದಾದ್ಮೇಲೆ ಆಕೆ ತನ್ನ ಗಂಡನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆತನಿಂದ ದೂರ ಇರ್ತಾಳೆ. ಸೀಗೆಹಳ್ಳಿಯ ವಿಲ್ಲಾ ಒಂದರಲ್ಲಿ ವಾಸವಿರ್ತಾಳೆ ಪ್ರಿಯಾಂಕಾ. IVF ಮೂಲಕ ಮಗು ಪಡಲಿಕ್ಕೆ ಮುಂದಾಗಿದ್ದಂತ ಜೋಡಿ. ಆಸ್ಪತ್ರೆಯಲ್ಲಿ ಮೋಹನ್ನನ್ನ ಪತಿ ಅಂತಾನೆ ಹೇಳಿದ್ಲಂತೆ. ಆಸ್ಪತ್ರೆಯಲ್ಲಿ ಈಕೆ ಮೋಹನ್ನನ್ನ ಈತನೇ ನನ್ನ ಗಂಡ ಅಂತ ಹೇಳಿದ್ಲಂತೆ. ಅಕ್ರಮ ಸಂಬಂಧ ಗೊತ್ತಾಗಿ ಮೋಹನ್ ಪತ್ನಿ ಗಲಾಟೆಯನ್ನ ಮಾಡಿರ್ತಾಳೆ. ಈ ಸಂದರ್ಭದಲ್ಲಿ ಸೀಗೆಹಳ್ಳಿ ವಿಲ್ಲಾ ಬಳಿ ಹೋಗಿ ಗಲಾಟೆಯನ್ನ ಮಾಡಿದ್ರಂತೆ. ಮಹದೇವಪುರ ಠಾಣೆಯಲ್ಲಿ ದೂರು ನೀಡಿದ್ರಂತೆ ಮೋಹನ್ ಪತ್ನಿ. ಹಳೆ ಲವರ್ ಸಿಕ್ದ ಅಂತ ಮತ್ತೆ ಹೋಗಿದ್ಲು ಪ್ರಿಯಾಂಕಾ. ಅದಾದ್ಮೇಲೆ IVF ಮುಖಾಂತರ ಒಂದು ಮಗುವನ್ನ ಕೂಡ ಮಾಡ್ಕೊಳ್ಳಿಕ್ ಮುಂದಾಗಿದ್ರು. ಗಂಡ ಅಂತ ಹೇಳ್ಕೊಂಡಿದ್ಲು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಇದ್ರ ಬಗ್ಗೆ ಮಾದೇಶ್ ಇಲ್ಲಿ ನೋಡ್ತಾ ಹೋದಾದ್ರೆ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಇಲ್ಲಿ ಪ್ರಿಯಾಂಕಂಗೆ ಮತ್ತೆ ಹಳೆ ಲವರ್ ಸಿಗ್ತಾನೆ, ಅವಳ ಜೊತೆನೆ ಮತ್ತೆ ಸಂಸಾರ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾಳೆ. IVF ಮುಖಾಂತರ ಮಗುವನ್ನ ಕೂಡ ಪಡ್ಕೊಳ್ಳೋದಕ್ಕೆ ಮುಂದಾಗುವಂಥದ್ದು. ಈ ಸಂದರ್ಭದಲ್ಲಿ ಅವ್ರ ಹೆಂಡತಿಗೂ ಏನೇನೆಲ್ಲ ಗೊತ್ತಾಯ್ತು, ಅದ್ಯಾವ ರೀತಿಯ ಗಲಾಟೆ ಆಗಿತ್ತು, ಎಲ್ಲಿಗೆ ತಲುಪಿತ್ತು ಈ ಪ್ರಕರಣ? ಪ್ರತಿ ಒಂದು ವಿಚಾರದಲ್ಲಿ ಮೋಹನ್ ಮತ್ತೆ ಪ್ರಿಯಾಂಕಾ ಯಾವ ರೀತಿ ಕನೆಕ್ಟ್ ಆದ್ರು, ಮತ್ತೆ ಇವರ ಮಧ್ಯೆ ಯಾವ ರೀತಿ ಕನೆಕ್ಷನ್ ಇತ್ತು ಅನ್ನೋದನ್ನ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ 19 ವರ್ಷಗಳ ಹಿಂದೆ, ಅಂದ್ರೆ ಪ್ರಿಯಾಂಕಾ ಯಾವಾಗ 19 ವರ್ಷದ ಯುವತಿ ಆಗಿರ್ತಾಳೆ ಆಗ ಮೋಹನ್ ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ಪ್ರೀತಿಯಲ್ಲಿ ಇರ್ತಾರೆ. ಆ ಒಂದು ವಿಚಾರ ಮನೆಯವರಿಗೆ, ಅಂದ್ರೆ ಪ್ರಿಯಾಂಕಾ ಅವರ ಮನೆಯವರಿಗೆ ಗೊತ್ತಾಗಿ ಆ ಒಂದು ಪ್ರೀತಿ ಅಲ್ಲಿಗೆ ಬ್ರೇಕಪ್ ಆಗಿರುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ಲಿ 19ನೇ ವಯಸ್ಸಿನಲ್ಲಿ, ಅಂದ್ರೆ
ಪ್ರೀತಿ ವಿಚಾರ ಗೊತ್ತಾಗ್ತಿದ್ದಂತೆ ಪ್ರಿಯಾಂಕಾ ಮನೆಯಲ್ಲಿ ಪ್ರವೀಣ್ ಅವ್ರ ಜೊತೆ, ದಾವಣಗೆರೆ ಮೂಲದ ಪ್ರವೀಣ್ ಅವ್ರ ಜೊತೆ ಮದುವೆ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಮದುವೆ ಆದ್ಮೇಲೆ ಆಕೆ ಕೂಡ ಗಂಡನ ಜೊತೆ ಸಂಸಾರಕ್ಕೆ ಮುಂದಾಗಿರ್ತಾಳೆ, ಇಬ್ರು ಕೂಡ ಮಕ್ಕಳಾಗಿರ್ತಾರೆ. ಮತ್ತೆ ಈ ಪ್ರಿಯಾಂಕಾ ಏನಿದ್ದಾಳೆ ಆಕೆಯ ಮನೆಯವರಿಗೆ ಸಾಕಷ್ಟು ಆಸ್ತಿಗಳಿರುತ್ತೆ. ಮಗಳಿಗೆ ಅಂತ ಹೇಳಿ ಒಂದಷ್ಟು ಆಸ್ತಿಗಳನ್ನು ಕೂಡ, ಅಂದ್ರೆ ಹೊಸಕೋಟೆ ಬಳಿ ಇರುವಂತಹ ಒಂದು 50 ಎಕರೆ ಜಮೀನಿನಲ್ಲಿ ಒಂದಷ್ಟು ಅರ್ಧಷ್ಟು ಆಸ್ತಿಯನ್ನ ಈಕೆಗೆ ಕೊಡುವಂತ ಕೆಲಸವನ್ನು ಕೂಡ ಪೋಷಕರು ಮಾಡಿರ್ತಾರೆ. ಯಾಕಂದ್ರೆ ಪ್ರವೀಣ್ ಆಗಿರ್ಬೋದು ಮತ್ತೆ ಇಬ್ರು ಮಕ್ಕಳು ಇರ್ತಾರೆ, ಚೆನ್ನಾಗಿರ್ಬೇಕು ಅಂತೇಳಿ ತವ್ರ ಮನೆ ಕಡೆಯಿಂದ ಈಕೆಗೆ ಒಂದಷ್ಟು ಆಸ್ತಿಯನ್ನು ಕೂಡ ಕೊಟ್ಟಿರ್ತಾರೆ. ಆ ಒಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಅಂದ್ರೆ ಕಳೆದ ಕೆಲ ತಿಂಗಳಿಂದ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕಂತ ವಿಚಾರ ಆಗಿರ್ಬೋದು, ಮತ್ತೆ ಒಂದಷ್ಟು ಲೀಗಲ್ ಇಶ್ಯೂ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರಕ್ಕೆ ಮತ್ತೆ ಬೆಂಗಳೂರಿಗೆ ಹೋಗೋದು ಬರೋದು ಮಾಡುವಂತ ಕೆಲಸವನ್ನ ಪ್ರವೀಣ್ ಮತ್ತೆ ಪ್ರಿಯಾಂಕಾ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೋಹನ್ ಅಂದ್ರೆ ಲ್ಯಾಂಡ್ ಡೆವಲಪರ್ ಆಗಿರುವಂತಹ ಮೋಹನ್ ಏನಿದ್ದಾನೆ, ಈತನಿಗೆ ಈ ಒಂದು ಲ್ಯಾಂಡ್ ವಿಚಾರದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ, ಅದರಲ್ಲಿ ಆತ ಕೆಲಸ ಮಾಡಿರ್ತಾನೆ ಅಂತ ಹೇಳಿ ಪ್ರಿಯಾಂಕಾಗೆ ಗೊತ್ತಾಗಿರುತ್ತೆ. ಹೀಗಾಗಿ ಆತ ನನ್ನ ಹಳೆ ಗೆಳೆಯ, ಆತನನ್ನ ಸಂಪರ್ಕ ಮಾಡಿದ್ರೆ ನಮ್ಮ ಜಮೀನಿನ ವಿಚಾರವನ್ನ ಈಸಿಯಾಗಿ ಬಗೆಹರಿಸಬಹುದು ಅಂತೇಳಿ ಆಕೆ ತನ್ನ ಗಂಡನಿಗೆ ಹೇಳಿ ಆತನವನ್ನ ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಯಾಕಂದ್ರೆ 25 ಎಕರೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ವಿಚಾರ ಆಗಿರ್ಬೋದು, ಮತ್ತೆ ಲೀಗಲ್ ಇಶ್ಯೂಸ್ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನುವಂಥದ್ದು ಇಬ್ಬರು ಉದ್ದೇಶ ಆಗಿರುತ್ತೆ. ಅಲ್ಲವರು ಕೂಡ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಅವರಿಬ್ರು ಕೂಡ ಚೆನ್ನಾಗಿ ಸಂಸಾರ ಮಾಡಿರುತ್ತೆ, ಹಾಗಾಗಿ ಪತ್ನಿಯ ಮೇಲೆ ಯಾವುದೇ ರೀತಿಯಂತಹ ಡೌಟ್ ಪ್ರವೀಣ್ಗೆ ಬಂದಿರೋದಿಲ್ಲ. ಯಾವಾಗ ಲ್ಯಾಂಡ್ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಮತ್ತೆ ಪ್ರಿಯಾಂಕಾಗೆ ಪರಿಚಯ ಆಗುತ್ತೋ ಆಗ ಇಬ್ಬರ ಸಂಬಂಧ ಮತ್ತೆ ಬೆಳೆಯುತ್ತೆ, ಮತ್ತೆ ರೀಕನೆಕ್ಟ್ ಆಗ್ತಾರೆ. ಇಬ್ಬರು ಕೂಡ ಮತ್ತೆ ಸುತ್ತಾಡುವಂತ ಕೆಲಸವನ್ನು ಮಾಡ್ತಾರೆ, ಆಗಾಗ ಭೇಟಿಯಾಗುವಂತ ಕೆಲಸವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಲ್ಯಾಂಡ್ ನ ವಿಚಾರ ಏನಿತ್ತು, ಇವರು ಅಸಲಿಗೆ ಯಾವ ವಿಚಾರಕ್ಕೆ ಭೇಟಿ ಆಗಿದ್ರು ಆ ಒಂದು ವಿಚಾರವನ್ನ ಬಿಟ್ಟು ಇವರಿಬ್ರು ಪರ್ಸನಲ್ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ವಿಚಾರ ಮನೆಯವ್ರಿಗೂ ಕೂಡ ಗೊತ್ತಾಗಿ ಆ ಒಂದು ವಿಚಾರದ ಬಗ್ಗೆ ಆಗಾಗ ಜಗಳ ಆಗ್ತಿರುತ್ತೆ ಪ್ರವೀಣ್ ಮತ್ತೆ ಪ್ರಿಯಾಂಕಾ ಜೊತೆ. ಮತ್ತೆ ಆಕೆ ಒಂದು ಸುಳ್ಳು ಹೇಳಿ ಕಾಶಿಗೆ ಅಂತೇಳಿ ಇಬ್ರು ಕೂಡ ಟ್ರಿಪ್ಗೆ ಹೋಗಿರ್ತಾರೆ. ಅಂದ್ರೆ ಮೋಹನ್ ಮತ್ತೆ ಪ್ರಿಯಾಂಕಾ ಇಬ್ರು ಕೂಡ ಟ್ರಿಪ್ಗೆ ಹೋಗಿರುತ್ತೆ. ಅಲ್ಲಿ ಮದುವೆಯಾಗಿ ಬಂದಿದ್ದೇವೆ ಅಂತೇಳಿ ಅಂದ್ರೆ ಟ್ರಿಪ್ಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಕಾಶಿಯಿಂದ ವಾಪಸ್ ಬಂದ ಮೇಲೆ ಪ್ರವೀಣ್ಗೆ ಪ್ರಿಯಾಂಕಾ ಹೇಳಿರ್ತಾಳೆ, ನಾನು ಮೋಹನ್ ಅನ್ನ ಆಲ್ರೆಡಿ ಮದುವೆ ಆಗಿದ್ದೇನೆ, ಈಗ ನನಗೆ ಡಿವೋರ್ಸ್ ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ದಾವಣಗೆರೆಯಿಂದ ಆಕೆ ಬೆಂಗಳೂರಿಗೆ ಶಿಫ್ಟ್ ಆಗಿ, ಅಂದ್ರೆ ಈಗಾಗಲೇ ವೆನ್ನೆಲೆಯನ್ ಮಗು ಇದೆ, ಆ ಒಂದು ಮಗುವಿನ ಸಮೇತ ದೊಡ್ಡ ಮಗಳು ಮತ್ತೆ ಗಂಡನನ್ನ ಬಿಟ್ಟು ಆಕೆ ಬೆಂಗಳೂರಿಗೆ ಬಂದು ಮೋಹನ್ ಜೊತೆ ವಾಸ ಇರ್ತಾಳೆ. ಅದಾದ್ಮೇಲೆ ಈ ರೀತಿಯಾದಂತಹ ಎಲ್ಲಾ ಪ್ಲಾನ್ ಗಳನ್ನ ನೋಡಿದು ಈಗ ಕೊಲೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ಮಾಡಿ ಮೋಹನ್ ಅನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಾದೇಶ್, ಹಾಗೆ ಸಂಪರ್ಕದಲ್ಲಿ ಇಲ್ಲಿ ಪ್ರಮುಖವಾಗಿ ಈ ಕೇಸ್ನ 4 ತಿಂಗಳುಗಳ ಕಾಲ ಯಾಕೆ ಎಳ್ದಾಡಿದೆ ಅಂದ್ರೆ ಪೊಲೀಸರು ಕೂಡ ಶಾಮೀಲಾಗೋಗ್ಬಿಟ್ಟಿದ್ದಾರೆ, ದುಡ್ಡಿಗೆ ಅವ್ರು ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ. ವೆನ್ನೆಲ್ಲಾ ಕೊಲೆ ಕೇಸ್ನಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ತನಿಖೆಯನ್ನ ಹಳ್ಳ ಇಡ್ಸಿದ್ರು ಅಂತ ಗೊತ್ತಾಗುತ್ತೆ. ಪ್ರಭಾವ ಇದ್ರೆ, ದುಡ್ಡಿದ್ರೆ ಕೆಲವೊಂದು ಕೇಸ್ಗಳು ಯಾವ ರೀತಿಯ ಮುಚ್ಚೋಗ್ತವೆ ಅನ್ನುವಂಥದ್ದಕ್ಕೆ ಇದು ಕೂಡ ಎಕ್ಸಾಂಪಲ್. ಕಾಡುಗೋಡಿ ಪೊಲೀಸರ ನಿರ್ಲಕ್ಷ್ಯನ ಅಥವಾ ಒತ್ತಡನ ಅಥವಾ ಡೀಲ್ ಆಗ್ಬಿಟ್ಟಿದ್ರ ಪೊಲೀಸರು? ಮಾರ್ಚ್ 25ರಂದು UDR ಹಾಕಿ ಸೈಲೆಂಟ್ ಆಗಿದ್ ಯಾಕೆ? ಮಾರ್ಚ್ 25ನೇ ತಾರೀಕು ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಪ್ರಿಯಾಂಕಾ ಅಣ್ಣ ರಾಘವೇಂದ್ರ ಕಂಪ್ಲೇಂಟ್ ಕೊಟ್ಟಾಗ UDR ಹಾಕಿ ಸೈಲೆಂಟ್ ಆಗಿರ್ತಾರೆ. FSL ರಿಪೋರ್ಟ್ ಬರಲಿ, ಅದು ಬರಲಿ, ಇದು ಬರಲಿ ಅಂತ ಸಬೂಬನ್ನ ಹೇಳಿದ್ರು. FSL ರಿಪೋರ್ಟ್ ಬಂದ ಮೇಲೂ ಕೂಡ ಎಚ್ಚೆತ್ಕೊಂಡಿರಲ್ಲ ಇವರು. PM ವರದಿ ಬಗ್ಗೆಯೂ ಕೂಡ ತಪ್ಪು ದಾರಿಗೆ ಎಳೆದ್ರ ಅಂತ. PM ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಮಗು ತಂದೆ ಪ್ರವೀಣ್ಗೆ ತಪ್ಪು ಮಾಹಿತಿಯನ್ನ ಕೊಟ್ರ. PM ರಿಪೋರ್ಟ್ ನೋಡಿ ಪ್ರವೀಣ್ ಅಕ್ಕ ಡಾಕ್ಟರ್ ಪೂರ್ಣಿಮಾ ಅನುಮಾನವನ್ನ ವ್ಯಕ್ತಪಡಿಸಿ ಅದಾದ್ಮೇಲೆ ಈ ಕೇಸಲ್ಲಿ ಏನಾಗಿದೆ ಅಂತ ಗೊತ್ತಾಗಿದೆ. ವಿದೇಶದಿಂದ ಬಂದು ಖುದ್ದು ವೈಟ್ ಫೀಲ್ಡ್ ACPಗೆ ಅವರೇ ದೂರು ಕೊಡ್ತಾರೆ. ಮೇ 8ರಂದು ವೈಟ್ ಫೀಲ್ಡ್ ACPಗೆ ದೂರನ್ನ ಕೊಡ್ತಾರೆ ಅವರು, ಡಾಕ್ಟರ್ ಪೂರ್ಣಿಮಾ ಅವರು. ಅನುಮಾನದ ನಂತರ ಜೂನ್ 4ನೇ ತಾರೀಕು FIR ಆಗೋದು. ಇವರು ACPಗೆ ದೂರು ಕೊಟ್ಟಿದ್ದು ಯಾವಾಗ? ಮೇ 8ನೇ ತಾರೀಕು. ಪ್ರಕರಣ ದಾಖಲಾಗಿದ್ದು FIR ಆಗಿದ್ದು ಯಾವಾಗ? ಜೂನ್ 4ನೇ ತಾರೀಕು. ಅಂದ್ರೆ 1 ತಿಂಗಳು ಸತಾಯಿಸಿದ್ದಾರೆ ಈ ಕೇಸ್ನಲ್ಲಿ FIR ಮಾಡಲಿಕ್ಕೆ ಪೊಲೀಸರು. ಯಾವ ಕಾರಣಕ್ಕೆ ಸತಾಯಿಸಿದ್ದಾರೆ? ಇದರಲ್ಲಿ ಗೊತ್ತಿಲ್ಲದೆ ಬರುವಂಥದ್ದು ವಿಚಾರ ಏನೂ ಇಲ್ಲ, ಡೀಲ್ ಆಗಿದ್ದಾರೆ ಅಂತ ಆರೋಪ ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲಿ. ಯಾವ ಕಾರಣಕ್ಕೋಸ್ಕರ ಪ್ರಕರಣವನ್ನ ಆ ಸಂದರ್ಭದಲ್ಲೇ FIR ಮಾಡ್ಕೊಂಡಿಲ್ಲ ಅಂತ. FIR ಆದ 2 ದಿನದಲ್ಲಿ ಪ್ರಿಯಕರ ಮೋಹನ್ ಬಂಧನ ಆಗಿದೆ. FIR ಆದ 2 ದಿನದಲ್ಲಿ ಪ್ರಿಯಕರ ಮೋಹನ್ ಬಂಧನ ಆಗಿದೆ. ಜೂನ್ 6ರಂದು ಮೋಹನ್ ಬಂಧನ. ಪ್ರಿಯಾಂಕಾ ಎಸ್ಕೇಪ್ ಆಗಿದ್ದಾಳೆ. ಪ್ರಿಯಾಂಕಾ ನಿರೀಕ್ಷಣಾ ಜಾಮೀನು ಹಾಕಿದ್ರು ಕೂಡ ಕಾಕಿ ಸೈಲೆಂಟ್ ಆಗಿದೆ. ನೋಡಿ, ಒಂದ್ ಕಡೆ FIR ಆಗಿದ್ದೇ ಲೇಟು, 4 ತಿಂಗಳಾದ್ಮೇಲೆ FIR ಆಗಿದ್ದು. ಅದಾದ್ಮೇಲೆ ಈಗ ಆಲ್ರೆಡಿ ಮೋಹನ್ನ ಬಂಧಿಸಿದ್ದಾರೆ. ಈಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾಳೆ. ಅದ್ರ ಜೊತೆಗೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸ್ತಾ ಇಲ್ಲ ಪೊಲೀಸರು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾದೇಶ್ ಇದ್ದಾರೆ. ಮಾದೇಶ್, ಇಲ್ಲಿ ನೋಡ್ತಾ ಇದೀವಿ
ಕಂಪ್ಲೀಟ್ ಆಗಿ ಈ ಪ್ರಕರಣ ದಾಖಲಾದಂತ ಸಂದರ್ಭದಿಂದಲೂ ಕೂಡ ಈ ಪ್ರಕರಣ ಹಳ್ಳ ಹಿಡಿಸುವಂತ ಕೆಲಸವನ್ನೇ ಪೊಲೀಸರು ಮಾಡಿದ್ದಾರೆ. ಒಂದು ಪ್ರಭಾವ ಇಲ್ಲ ಅಂದ್ರೆ ಡೀಲ್ ಆಗಿದ್ರೆ ಮಾತ್ರನೇ ಹಿಂಗಾಗೋದು. ಈ ಕೇಸ್ನಲ್ಲಿ ಪೊಲೀಸರು ಎಷ್ಟು ಮಟ್ಟಿಗೆ ಅಂದ್ರೆ ಈ ಪ್ರಕರಣವನ್ನು ಹಳ್ಳ ಹಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಕೂಡ ಪೃಥ್ವಿ ಒಂದು ಪ್ರಕರಣದಲ್ಲಿ ಇನ್ನೂ ಕೂಡ ಆರೋಪಿತೆ ಪ್ರಿಯಾಂಕಳನ್ನ ಅರೆಸ್ಟ್ ಮಾಡಿಲ್ಲ. ಮತ್ತೊಂದು ಕಡೆ ಪ್ರಕರಣ ದಾಖಲಾದಾಗಿಂದಲೂ ಕೂಡ ಈ ಒಂದು ಕೇಸ್ನಲ್ಲಿ ಕಾಡುಗೋಡಿ ಪೊಲೀಸರು ಅಥವಾ ಅವರ ಹಿರಿಯ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನೋದನ್ನ ಟೈಮ್ ಲೈನ್ ನೋಡ್ಕೊಂಡು ಬರ್ತಿದ್ದಂಗೆ ಅಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಮಾರ್ಚ್ 25ನೇ ತಾರೀಕು ದೂರು ದಾಖಲಾಗುತ್ತೆ. ದೂರು ದಾಖಲಾದಂತ ಸಂದರ್ಭದಲ್ಲಿ ಅದು UDR ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಾರೆ. ಅದಾದ್ಮೇಲೆ ಏಪ್ರಿಲ್ 4ನೇ ತಾರೀಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕಾಸ್ ಆಫ್ ಡೆತ್ ಆಗಿರ್ಬೋದು ಏನಿದೆ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ವಿಚಾರವನ್ನ ಮಗುವಿನ ತಂದೆ ಪ್ರವೀಣ್ ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಪೊಲೀಸರಿಗೆ ಮಾಡಿರ್ತಾರೆ. ಆದ್ರೂ ಕೂಡ ಅಲ್ಲಿ ಸಬೂಬ್ ಹೇಳಿ ತಪ್ಪಿಸಿಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ. ಯಾಕಂದ್ರೆ ಓಕೆ ಆ ಒಂದು ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ಲಿ ಅವರ ಒಂದು ವಿಚಾರ ಅಂದ್ರೆ ಆ ಒಂದು ಮಗುವಿನ ವಿಚಾರ ಆಗಿರ್ಬೋದು ಅಷ್ಟೆಲ್ಲ ಫಾಲೋ ಅಪ್ ಆದ್ರೂ ಕೂಡ ಆ ಒಂದು ಕಾಸ್ ಆಫ್ ಡೆತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಂದರೂ ಕೂಡ ಪೊಲೀಸರು ಇಲ್ಲಿ ನಿರ್ಲಕ್ಷ್ಯ ವಹಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಅದಾದ್ಮೇಲೆ ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ವಿದೇಶಿ ವೈದ್ಯರೊಬ್ಬರಿಗೆ ಕಳಿಸಿ ಅದನ್ನ ಕನ್ಫರ್ಮ್ ಮಾಡಿಕೊಂಡು ಅವರೇ ಖುದ್ದಾಗಿ ಬಂದು ಅದನ್ನ ಪ್ರಶ್ನೆ ಮಾಡಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯನ ವಹಿಸಿದ್ದಾರೆ. ಕೇಳಿದಂತ ಸಂದರ್ಭದಲ್ಲಿ ಸಬೂಬ್ ಹೇಳಿದ್ದಾರೆ. ಅಂದ್ರೆ FSL ರಿಪೋರ್ಟ್ ಬರಲಿ ಅದನ್ನ ಇಟ್ಕೊಂಡು ನಾವು ಕ್ರಮ ಕೈಗೊಳ್ಳಕ್ ಆಗೋದಿಲ್ಲ ಅಂತೇಳಿ. ಯಾಕಂದ್ರೆ ಅವರ ಹಿಂದೆ ಅಂದ್ರೆ ಆರೋಪಿಗಳು ಇಲ್ಲಿ ಪ್ರಭಾವ ಬೆಳೆಸೋದಂತ ಆಗಿರ್ಬೋದು ಒಂದಷ್ಟು ಪೊಲೀಸರ ವಿಚಾರದಲ್ಲಿ ಸಂಪರ್ಕ ಇರುವಂತದ್ದು ಒಂದು ಕಡೆ. ಆದ್ರೆ ಈ ಕಡೆ ಪ್ರಿಯಾಂಕಾ ಅವರ ಗಂಡ ಪ್ರವೀಣ್ ಅವರು ಕೂಡ ಸಾಕಷ್ಟು ಹೋರಾಟವನ್ನ ಇಲ್ಲಿ ಮಾಡಿರ್ತಾರೆ. ಯಾಕಂದ್ರೆ ಕೊಲೆ ಮಾಡಿರುವಂತ ಅನುಮಾನ ಈಗಾಗಲೇ ಇತ್ತು. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೂಡ ಕೊಲೆ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಸ್ ಆಫ್ ಡೆತ್ ಅಂದ್ರೆ ಮಗುವಿನ ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂತದ್ದಾಗಿರ್ಬೋದು ಮತ್ತೆ ಹೊಟ್ಟೆ ಮೇಲೆ ಗಾಯದ ಗುರುತುಗಳು ಇರುವಂತದ್ದಾಗಿರ್ಬೋದು ಅದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಆದ್ರೂ ಕೂಡ ಕೊಲೆ ಕೇಸನ್ನ ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ಮೀನಾಮೇಷವನ್ನ ಎಣಿಸಿದ್ರು. ಹೀಗಾಗಿ ಅವರ ಅಕ್ಕ ಅಂದ್ರೆ ಪ್ರವೀಣ್ ಅವರ ಅಕ್ಕ ಡಾಕ್ಟರ್ ಪೂರ್ಣಿಮಾ ಏನಿದ್ದಾರೆ ಅವರಿಗೆ ಓರ್ವ ಹಿರಿಯ IPS ಅಧಿಕಾರಿಯ ಸಂಪರ್ಕ ಆಗಿದ್ದು ಲೇಟು ಅಂತದ್ರಲ್ಲಿ ಈಗ ಆಲ್ರೆಡಿ ಮೋಹನ್ ಬಂಧನ ಆಗಿದ್ದಾನೆ. ಇದರ ಜೊತೆಗೆ ಅವಳು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು ಕೂಡ ಯಾಕೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಇದು ಇನ್ನಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆಯಲ್ಲ ಅಂತ. ಖಂಡಿತ ಪೃಥ್ವಿ, ಸ್ಟಾರ್ಟಿಂಗ್ ಇಂದಲೂ ಕೂಡ ಪೊಲೀಸರು ಈ ಒಂದು ಕೇಸ್ನಲ್ಲಿ ಆರೋಪಿಗಳ ವಿರುದ್ಧ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಆ ಒಂದು ವಿಚಾರವನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಇಲ್ಲಿ ಆರೋಪಿಗಳ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ ಅನ್ನುವಂತ ಸಸ್ಪೆಕ್ಟ್ ಜಾಸ್ತಿ ಇದೆ. ಯಾಕಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ವಿಚಾರವಾಗಿ ಹೇಳಿದ್ರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು 2 ತಿಂಗಳಿಗೆ ಇವರು ಪ್ರಕರಣವನ್ನ ಅಂದ್ರೆ ಕೊಲೆ ಕೇಸನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿವರೆಗೂ ಕೂಡ ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿದೆ. ಈಗಾಗಲೇ ಆರೋಪಿಯನ್ನ ಬಂಧಿಸಿದ್ದಾರೆ, ಆತನನ್ನ ವಿಚಾರಣೆ ಮಾಡ್ತಿದ್ದಾರೆ. ಆತ ಎಲ್ಲ ವಿಚಾರವನ್ನು ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಆದ್ರೂ ಕೂಡ ಈ ಕಡೆ ಆರೋಪಿತೆ ಪ್ರಿಯಾಂಕಾ ತಪ್ಪಿಸಿಕೊಂಡಿದ್ದಾಳೆ. ಆಕೆಯನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತಿಲ್ಲ. ಜೊತೆಗೆ ಆಕೆ ಬೇರೊಂದು ಕಡೆ ಅಬ್ಸ್ಕ್ಯಾಂಡ್ ಆಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಕೂಡ ಅದಕ್ಕೆ ಈವರೆಗೂ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ. ಮತ್ತೆ ಆಕೆಯನ್ನ ಸರಿಯಾದಂತ ರೀತಿಯಲ್ಲಿ ಹುಡುಕಾಟ ಮಾಡಿ ಆಕೆಯನ್ನ ಬಂಧನ ಮಾಡುವಂತ ವಿಚಾರದಲ್ಲೂ ಕೂಡ ಪೊಲೀಸರು ಇಲ್ಲಿ ಎಡುತ್ತಿದ್ದಾರೆ. ಇದೆಲ್ಲದರ ಹಿಂದೆ ಏನಿದೆ ಅಸಲಿ ವಿಚಾರ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಿದೆ. ಕಮಿಷನರ್ ಇದ್ರ ಬಗ್ಗೆ ಏನ್ ರಿಯಾಕ್ಷನ್ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಏನೇನಾಗುತ್ತೆ ಅಂತ. ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಸೈಲೆಂಟ್ ಆಗಿದೆ. ಸೊ ಜಸ್ಟಿಸ್ ಫಾರ್ ವೆನಿಲ್ಲಾ ಅಂತ ಅದಕ್ಕೆ ನಾವು ಹೇಳಿದ್ದು ಆರಂಭದಲ್ಲಿ. ಆ ಮಗುಗೆ ನ್ಯಾಯ ಸಿಗೋವರೆಗೂ ಕೂಡ ನ್ಯೂಸ್ 18 ಬಿಡೋದಿಲ್ಲ. ಇಡೀ ದಿನ ಈ ಸುದ್ದಿಯನ್ನ ಬಿತ್ತರಿಸ್ತೀವಿ. ಪೊಲೀಸ್ ಇಲಾಖೆಯನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತೀವಿ. ಗೃಹ ಇಲಾಖೆ ಸಚಿವರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ನೋಡೋಣ ಯಾವ ರೀತಿಯಾಗಿ ಈ ತನಿಖೆ ಚುರುಕು ಮುಡಿಸ್ತಾರೆ ಅಂತ.